ಪರವಾಗಿ ಇಂದಿನ ವಿಳಂಬ ಆಗಿದ್ದರಿಂದ ಕ್ಷಮೆಯನ್ನು ಕೇಳ್ತಾ ಈ ಬೀಜದ ಪತ್ರಿಕಾಗೋಷ್ಠಿಯ ಪ್ರಮುಖ ವಿಷಯ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕಸ್ಬಾ ಹೋಬಳಿಯ JDSನ ಬಹಳ ಗಟ್ಟಿ ಭದ್ರಕೋಟೆಯಾಗಿರುವ ಕೆಸ್ತೂರು ಪಂಚಾಯಿತಿಯ ವ್ಯವಸಾಯ ಉತ್ಪಾದಕರ ಸಹಾಯಕ ಸಂಘದ ಚುನಾವಣೆಯ ಏನು ನಿನ್ನೆದಂಥ ಚುನಾವಣೆ ಅಂಗವಾಗಿ ಏನು ಅದರಿಂದ ನೊಂದು ಸತತ 3 ಚುನಾವಣೆಗಳಲ್ಲಿ ಜನಗಳ ಆಶೀರ್ವಾದದಿಂದ ಅತ್ಯಂತ ಅಧಿಕ ಬಹುಮತದಿಂದ ಗೆದ್ದಿರ್ತಕ್ಕಂಥ ನಮ್ಮ ರಾಮಮೂರ್ತಿ ಅಣ್ಣನವ್ರಿಗೆ ಕಳೆದ ಬಾರಿಯೂ ಸಹ ಏನು ಅನ್ಯಾಯ ಆಗಿತ್ತು, ಈ ಬಾರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮೆಲ್ಲರಿಗೂ ಕೆಲವು ಬಾರಿ ನಮ್ಮ ಪಕ್ಷದಿಂದಲೂ ಸಹ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲವೊಂದು ಬಾರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಲ್ಲಿ ನಮ್ಮ ಪಕ್ಷಕ್ಕೆ ಎಲ್ಲ ಥರದ ಶಕ್ತಿ ಇದ್ದರೆ ನೀವು ಅಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಸ್ಥಳೀಯ ಮುಖಂಡರುಗಳ ತೀರ್ಮಾನದಂತೆ ನೀವು ಮುಂದುವರಿಬೇಕು ಅಂತ ಆದೇಶಗಳಿದೆ. ಎಲ್ಲಿನೂ ಸಹ ಕ್ಲಿಯರ್ ಮ್ಯಾಂಡೇಟು ನೀವೆಲ್ಲ ಚುನಾವಣೆಗಳು ಸಹ BJP ಜೊತೆ ಹೋಗಬೇಕು ಅಂತ ಈ ಕ್ಷಣದವರೆಗೂ ನಮಗೆಲ್ಲೂ ಹೈಕಮಾಂಡ್ನಿಂದ ಆದೇಶ ಇಲ್ಲಿವರೆಗೂ ಇಲ್ಲ. ಸಾಂದರ್ಭಿಕವಾಗಿ ವಿಶ್ವಾಸವಿದ್ದ ಕಡೆ ನಾವು BJPಯವರು ಕೆಲವೊಂದು ಚುನಾವಣೆಗಳಲ್ಲಿ ಭಾಗವಹಿಸಿದ್ದೀವಿ. ಮೊನ್ನೆ ನಡೆದಂತಹ ಬಹುಮತ ಚುನಾವಣೆಯೂ ಸಹ ಏನು ನಮ್ಮ ಪಕ್ಷದಿಂದ ಕಡೆ ಕ್ಷಣದಲ್ಲಿ ಅಭ್ಯರ್ಥಿಯಿಂದ ಬಂದು ಅವರು ಯಾವ ಸಂದರ್ಭದಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷ ಸಿದ್ಧಾಂತದ ನಿಲುವಿಂದು ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ NDA ಮಿತ್ರರಿಗೆ ಸಹಾಯ ಮಾಡಿದ. ಅದೇ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ನಮ್ಮ ಪಕ್ಷದಿಂದ ನೆಲಕುಂಟೆ ಸತೀಶ್ ಅವರು ಪಕ್ಷದ ವತಿಯಿಂದ ಬಹುಮತ ಚುನಾವಣೆ ನಡೆಸಿದ್ರು. ಅಲ್ಲಿ BJP ಕ್ಯಾಂಡಿಡೇಟ್ ಇದ್ದರೂ ಸಹ ನಾವು JDS ಪಕ್ಷಕ್ಕೆ ಕಡಿಮೆ ಓಟ್ ಬಿದ್ದಿರಬಹುದು, ಆದರೂ ಸಹ ನಾವು JDS ಪಕ್ಷಕ್ಕೆ ನಮ್ಮ ಲಕ್ಷ್ಮೀಪತಿಯವರ ನೀವು ಆ ಥರದ್ದು ಒಂದು ಸಾರ್ವಜನಿಕ ಸಭೆ ಕಳೆದ 20-25 ವರ್ಷಗಳಿಂದ ಮಾಡಿದ್ದೀರಾ? ನಾವು 20-25 ವರ್ಷದಿಂದ ನಮ್ಮ ಕಾರ್ಯಕರ್ತರು ಯಾವ ಥರ ಸತ್ರೂ ಸಹ 60,000 70,000 ಓಟ್ ಹಾಕಿದ್ರು ಸಹ ಮನೇಲಿ ಗೌರವವಾಗಿದ್ದೀವಿ. ನಿಮ್ಮ ಥರ ಅಡ್ಡದಾರಿ ಇದ್ಬಿಟ್ಟು ಅವ್ರ ಮನೆ ಹೊಡೆದ್ಬಿಟ್ಟು ಇವ್ರ ಮನೆ ಹೊಡೆದ್ಬಿಟ್ಟು ನಿಂಬೆಳೆ ಬೇಯಿಸ್ಕೊಳ್ಳೋ ಕೆಲಸ ಮಾಡಿಲ್ಲ ನಾವು. ಅದೇ VSSN ಸೊಸೈಟಿಯಿಂದ ಇವರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ನೀವು? ಅಶ್ವತ್ಥನಾರಾಯಣ ಅವ್ರಿಗೆ ಲಾಲಾಯಿ ಸೊಸೈಟಿಗೆ ನಾಮಿನೇಟ್ ಮಾಡ್ತೀವಿ ಅಂತ ಯಾಕೆ ನಡೆದಿಲ್ಲ? ತೂಪ್ಗೆರೆ ಹೋಬಳಿಯವ್ರನ್ನ ಇಬ್ಬರನ್ನ ಕರ್ಕೊಂಡ್ಬಿಟ್ರೆ ನಮ್ಮ JDS ಅವ್ರನ್ನ, ಅವ್ರನ್ನೇನು ಮಾಡಿದ್ರು ನೀವು APMC ಚುನಾವಣೆಯಲ್ಲಿ? ಇವೆಲ್ಲ ಶೋಭೆ ತರೋದಲ್ಲ. ನಮಗೂ ಅವಕಾಶ ಇದೆ. ಈಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, PND ಬ್ಯಾಂಕ್ ಚುನಾವಣೆ ಇದೆ. ಏನೇನು ಮಾತುಕತೆ ಆಗಿತ್ತು 3 ಪಕ್ಷದ ಮುಖಂಡರ ಸಮಕ್ಷಮದಲ್ಲಿ ನಡೆದಿದೆ. ನಾವು ಇದೆಲ್ಲ ನೋಡ್ಬಿಟ್ಟು ಕಣ್ಮುಚ್ಕೊಂಡಿರ್ಬೇಕಾ? ನೀವೇ ಹೇಳಿ, ಇದರಲ್ಲಿ ನಮ್ಮ ಪಕ್ಷದ ಇವರಿಬ್ಬರದ್ದು ಏನೋ ತಪ್ಪಿದೆಯಾ ಅಥವಾ ಇವರಿಬ್ಬರು ನಿಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಶಕ್ತಿ ತುಂಬಿಲ್ವಾ? ಅವತ್ತಿನ ಪರಿಸ್ಥಿತಿಗೆ ಅನುಭವವೇ ನಿಮ್ಮ ಶಕ್ತಿ ಇದ್ದಕ್ಕೆ ನಮ್ಮ ಜೊತೆ ಬಂದಿದ್ದೀರಾ. ನಾವೇ ನಿಮ್ಮ ಜೊತೆ ಬರಬೇಕು ಅಂತ ಏನಿರಲಿಲ್ಲ. ಅವತ್ತು ಸಹ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಯಾರು ಈ ಪಕ್ಷದ ಮುಖಂಡರುಗಳು ಯಾರೂ ಸಹ ಭಾಗಿಯಾಗಿಲ್ಲ. ಯಾಕಂದರೆ ಅಲ್ಲಿ ಸ್ಥಳೀಯ ಸಂಸ್ಥೆಯವರು ಏನು ಹೇಳಿದ್ರು, ನಾವೇನೋ ಮಾಡ್ಕೊತೆ. ಅಲ್ಲಿ ಪಾಪ ನಮ್ಮ ರಂಗನಾಥ್ ಅವ್ರ ತಾಯಿ ಕೇವಲ ಮತದಿಂದ ಸೋತರು. ನೋವಿದೆ ನಮಗೆ. ಇರೋರನ್ನ 4 ಜನ ಹೊಡೆದ್ಬಿಟ್ಟು ಇಬ್ಬರನ್ನ ಇಟ್ಕೊಂಡ್ಬಿಟ್ಟು ಸರ್ಕಾರ ಇದೆ ಅಂತ ಹೇಳಿ ಕಳೆದ 3 ದಿವಸದವರೆಗೂ ಏನು ಆಶ್ವಾಸನೆ ಕೊಟ್ಟಿದ್ರಿ ಇವ್ರಿಗೆ, ರಾಮಮೂರ್ತಿ ಅವ್ರಿಗೆ? ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಹಾಕೊಳ್ಳಿ. ದಯವಿಟ್ಟು ಈ ರೀತಿ ಮುಂದುವರೆದು ನಮ್ಮ ಕಾರ್ಯಕರ್ತರನ್ನ ನಂಬಿಸ್ಬಿಟ್ಟು ಕತ್ಕುಯ್ಯೋ ಕೆಲಸ ಮಾಡಬೇಡಿ. ಇದ್ಮೇಲೆ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಯಾರು ಕರ್ಕೊಂಡು ಹೋಗೋರು ಹೇಳಿಲ್ಲ. ಸೆಕೆಂಡ್ ಪಾಯಿಂಟ್, ನೀವು ದಳದವರೇ ಕಾಂಗ್ರೆಸ್ನ ಜೊತೆಗೆ ಹೋಗ್ತಾವ್ರೆ ಸರ್. ಇದರಲ್ಲಿ ನಮ್ಮ ದಳದವರು ಕಾಂಗ್ರೆಸ್ ಜೊತೆ ಹೋಗೋದಕ್ಕಿಂತ ಯಾವ ರೀತಿ ಬದ್ಧತೆಯಿಂದ ಕಾಂಗ್ರೆಸ್ನ ಪ್ರಮುಖರಾದಂತಹ ಚುಂಚೇಗೌಡರು ಮತ್ತು ಇತ್ತೀಚೆಗೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಇನ್ನೊಬ್ಬರು ಪ್ರಭಾವಿ ಇವರು ಅಂತ ಎಲ್ಲ ಬಿಂಬಿಸ್ಕೊಂತಾರಲ್ಲ ಮಿಸ್ಟರ್ ಕೆಂಪೇಗೌಡರು, ಅವರು ಯಾವ ರೀತಿ ಇವರಿಬ್ಬರನ್ನ ಮಾತುಕತೆ ಮಾಡಿ ತಲೆ ನೀವು ಬಿಟ್ಟು ಅಧಿಕಾರ ಕೊಡ್ತೀವಿ ಅಂತ ಮಾತಾಡಿದರೆ, ಹೆಸರು ಹೇಳ್ತಾ ಇದ್ದೀನಿ. ಈಗ ನಮಗೇನು ಹಂಚಿಕೆ ಏನಿಲ್ಲ, ಹೆಸರು ನಾವು ಯಾರ್ದು ಮುಲಾಜಲ್ಲಿಲ್ಲ. ನಮ್ಮ ಪಕ್ಷ ಸ್ವತಂತ್ರವಾಗಿ BJP ಮತ್ತು ಕಾಂಗ್ರೆಸ್ಸು ಅವ್ರಿಗೆ ಏನು ಶಕ್ತಿ ತುಂಬ ನಮ್ಮ ಪಕ್ಷ ಉಪಯೋಗಿಸ್ಕೊಂಡಿದೆ. ನಮ್ಮ ಪಕ್ಷಕ್ಕೂ ಸಹ ಶಕ್ತಿ ಇರೋದಕ್ಕೆ ಅವರು ನಮ್ಮ ಹತ್ರ ಬಂದಿದ್ದೀವಿ. ಈಗ ನಗರಸಭೆಯಲ್ಲಿ ನಾವು BJP ಸಹಕಾರ ಕೊಟ್ಟಿದ್ದೀವಿ. ಮಾತಂತೆ ನಡ್ಕೊತಾ ಇದ್ದಾರೆ. ಈಗ ರಾಮಮೂರ್ತಿ ಅವ್ರು ಹೇಳಿದ್ದೇನು ಅಂತಂದರೆ, ನಮ್ಮ
ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ. ಹೌದು ಸರ್. ಕಾಂಗ್ರೆಸ್ನವ್ರೇನು ಅನ್ಯಾಯ ಮಾಡಿಲ್ಲ, ದಳದವರೇ ಅನ್ಯಾಯ ಮಾಡಿದ್ದಾರೆ. ಸರ್, ಆ ಅನ್ಯಾಯ ಮಾಡಿದ ಮುಖಂಡನ ಹೌದು ಹೆಸರು ಸರ್. ಹೇಳಿ. ಈಗ ಸರ್ ನಮ್ಮ ದಳದವ್ರು ಅಲ್ಲಲ್ಲ, ಕೇಳೋಣ ಇಲ್ಲಿ. ನಮ್ಮ ದಳದವ್ರು ಇಬ್ರು ಇದ್ದಾರೆ, ಒಪ್ಕೊಳ್ತೀನಿ. ಅಲ್ಲಲ್ಲ, ಇವಾಗ ಅವ್ರಿಬ್ರು ಡಿವೈಡ್ ಮಾಡಿದ್ದಾರೆ. ನೀವು 5 ಜನ ಇದ್ದೀರಲ್ಲಪ್ಪ ಕಾಂಗ್ರೆಸ್ನವರು, ಸರ್ಕಾರದ ಒಬ್ಬ ಅಧಿಕಾರಿ ಸೇರಿ 6 ಜನ ಆಗ್ತಿರಲ್ಲ, ಇವರಿಬ್ಬರನ್ನ ಸಹಕಾರ ತಗೊಂಡಿಲ್ವ ನೀವು? ಅವರಿಬ್ಬರನ್ನ ಯಾಕೆ ಸಪ್ರೇಟ್, ಇವರಿಬ್ಬರನ್ನ ಯಾಕೆ ಸಪ್ರೇಟ್ ಮಾಡ್ತೀರಾ? ಗೆದ್ದೆವರೆಗೂ 4 ಜನ ಬೇಕಿತ್ತು. ಗೆದ್ದಾದ್ಮೇಲೆ ಬರೀ ಆನಂದ್ ಅವ್ರು ಮಾತ್ರ ಬೇಕು ಅಂದರೆ ಅಶ್ವತ್ಥನಾರಾಯಣ ಮತ್ತು ರಾಮಮೂರ್ತಿಯವ್ರಿಗೇನು ಶಕ್ತಿ ಇಲ್ಲ ಅಂತ ಅರ್ಥ? ನಿಮ್ಮ ಕಾಂಗ್ರೆಸ್ 5 ಜನ ಗೆದ್ದಿದ್ದೀರಲ್ಲ, ಅವ್ರಿಗೆ ನೀವು ಹೇಳ್ಬೇಕಿತ್ತು ಬುದ್ಧಿವಾದ. ಅವತ್ತು ಅವ್ರಿಗೂ ಸಹ ಮಾತು ಕೊಟ್ಟಿದ್ದೀವಿ, ಅವ್ರಿಗೂ ಅಧಿಕಾರ ಕೊಡಬೇಕಾಗುತ್ತೆ, ಅವ್ರ ತಾಯಿನೂ ಆಗಿದ್ದಾರೆ ಅಂತ ನೀವು ಹೇಳ್ಬೇಕು ನಮ್ಮವ್ರಿಗೆ. ನಿಮ್ಗೆ ಆ ಶಕ್ತಿ ಇಲ್ವಾ? ಇವ್ರ ಹತ್ರ ಉಪಯೋಗಿಸ್ಕೊಂಡು ಚುನಾವಣೆ ಗೆದ್ದಿದ್ದಕ್ಕ ಪುನರ್ ಹಾಕಿಸ್ಕೊಳತಕ್ಕ ಚೆನ್ನಾಗಿದ್ದು, ಮನೆಗೆ ಬಂದು ಪುಷ್ಪಮಾಲಿಕೆ ಹಾಕಿಸ್ಕೊಳತಕ್ಕ ಚೆನ್ನಾಗಿದ್ದು, ಇವಾಗ ಇವರಿಬ್ಬರದು ಸಾಹಸ ಬೇಡ ನಿಮಗೆ? ನಮ್ಮ ಪಾರ್ಟಿ ಅವ್ರನ್ನ ಇಬ್ಬರು ಇಟ್ಕೊಂಡು ನಾವು ಆಟ ಆಡಿಸ್ಬೇಕು. ಸರ್, ಈಗ ಉಸ್ಕೂರು ಆನಂದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಅವ್ರ ವಿರುದ್ಧ ಏನಾರ ಕ್ರಮ ಮುಂದಾಗ್ತೀರಾ? ಹೈಕೋರ್ಟ್ ಗಮನಕ್ಕೆ ಏನಾದ್ರು ತರ್ತೀರಾ ಸರ್? ಸರ್, ಈಗ ಈ ವಿಚಾರವಾಗಿ ಇದು ನಮ್ಮೊಬ್ಬರದೇ ಅಂತಿಮ ತೀರ್ಮಾನ ಇರೋದಿಲ್ಲ. ಏನು ಕೃಷ್ಣಾರೆಡ್ಡಿಯವರು ನಮ್ಮ ತಾಲೂಕಿಗೆ ಪಕ್ಷದ ಸ್ಥಿತಿಗತಿ ತಿಳ್ಕೊಳ್ಳುವ ವಿಚಾರವಾಗಿ ಕಳೆದ 4 ತಿಂಗಳ ಹಿಂದೆ ಬಂದಿದ್ದರು. ಅವರು ಬಂದು ಮತ್ತು ಪಕ್ಷದ ಕಚೇರಿಗಳಲ್ಲಿ 3-4 ಸಭೆಗಳನ್ನ ಮಾಡಿದರು. ಆ ಪಕ್ಷದ ಕಚೇರಿಗಳಲ್ಲಿ ಮತ್ತು ನೂತನವಾಗಿ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಆಯ್ಕೆ ಆದಮೇಲೆ ಅವರು 2-3 ಬಾರಿ ನಮ್ಮ ತಾಲೂಕಿನಲ್ಲಿ ಸಭೆ ಮಾಡಿದ್ದಾರೆ, ಮತ್ತು ಪಕ್ಷದ ಕಚೇರಿಗಳಲ್ಲಿ ಸಭೆ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆ ಕುರಿತು ನಮ್ಮ ತಾಲೂಕಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ ನಂತರ ಯಾವ ರೀತಿ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷನ, ಪಕ್ಷದ ಜಿಲ್ಲಾಧ್ಯಕ್ಷರ, ನನ್ನ ಆದಿಯಾಗಿ ಯಾವ್ಯಾವ ರೀತಿ ಅವರು ಮಾತಾಡಿ ಏಕವಚನದಲ್ಲೆಲ್ಲ ಮಾತಾಡಿ ಏನಿದೆ ಎಲ್ಲ ಸವಿಸ್ತಾರವಾಗಿ ಹೈಕಮಾಂಡ್ ಗಮನಕ್ಕೆ ಆಲ್ರೆಡಿ ಇದೆ. ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕಾದ್ರೂ ಯಾವ ರೀತಿ ಪದಪಂಚಗಳನ್ನ ಉಪಯೋಗಿಸಿ ಬಿಂಬಿತರಾದರು, ಕಾರ್ಯಕ್ರಮವನ್ನು ಕೆಡಿಸ್ಲಿಕ್ಕೆ ಎಷ್ಟು ಹುನ್ನಾರ ಮಾಡಿದ್ರು, ಆ ಭಗವಂತ ಮತ್ತು JDS ಕಾರ್ಯಕರ್ತರ ಶಕ್ತಿಯಿಂದ ಯಾವ ರೀತಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಹಾಗಾಗಿ ಎಲ್ಲ ನಿಮ್ಮ ಕಣ್ಣು ಮುಂದೆ ಇದೆ. ಇದು ನಾವೇನು ಮಾಡೋದಲ್ಲ, ದೇವ್ರು ಮಾಡಿಸ್ತಿರ್ತಾನೆ ಎಲ್ಲ. ಇದು ನಾವು ಒಂದು ಮಾಧ್ಯಮ ಅಷ್ಟೇ, ನಾವು ನಮ್ಗಳ ಮುಖಾಂತರ ಮಾಡಿಸ್ತಿರ್ತಾನೆ. ನಮ್ಮಲ್ಲಿ ಒಳಗಡೆ ಒಳ್ಳೆಯದಿದ್ದಾಗ ಕೆಟ್ಟದ್ದು ಮಾಡೋಕ್ಕೆ ಯಾರೂ ಆಗಲ್ಲ. ಭಗವಂತ ನೋಡ್ತಿರ್ತಾನಲ್ಲ, ಒಲ್ಲೋನೊಬ್ಬ ಇದ್ರೆ ಕಾಯೋನೊಬ್ಬ ಇರ್ತಾನೆ. ರಾಜ್ಯ ಹೈಕಮಾಂಡ್ ಯಾಕೆ ಸುಮ್ಮನೆ? ಸರ್, ಈಗ ಇದನ್ನೆಲ್ಲ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಗಮನಕ್ಕೆ ತಂದಿದ್ದೀವಿ ನಾವು ಆಲ್ರೆಡಿ. ಅವರು ಸಹ ಕೋರ್ ಕಮಿಟಿ ಅಧ್ಯಕ್ಷ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ನೋವಾಗಿದೆ ಎಲ್ಲ ಸ್ಥಿತಿಗತಿಗಳನ್ನ ಪರಿಶೀಲಿಸಿ ಹೈಕಮಾಂಡ್ ಒಂದು ಒಳ್ಳೆಯ ಉತ್ತಮ ನಿರ್ಧಾರವನ್ನು ತಗೊಳುತ್ತೆ. ಅಲ್ಲಿನವರೆಗೂ ನಾವು ಸಹ ತಾಳ್ಮೆಯಿಂದ ಇರಬೇಕು. ಎಲ್ರಿಗಿಂತ ನಾವು ಅನ್ಸ್ಕೊತಾ ಇದ್ದೀವಿ, ಬೆಳಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನು ನಮ್ಮ ಪದಾಧಿಕಾರಿಗಳು ಯಾವ್ಯಾವ ರೀತಿ ಮಾಡ್ತಿದ್ದಾರೆ. ಈಗ ನಮ್ಮ ತಾಲೂಕಿನಲ್ಲಿ ಕೆಲವೊಂದೆರಡು ಉದಾಹರಣೆ ಕೊಡ್ತಾರೆ. ಡೈಲಿ ಚುನಾವಣೆಗೆ ಹಂಗೆ ಮಾಡಿದ್ರು, ಡೈಲಿ ಚುನಾವಣೆಗೆ ಹಿಂಗೆ ಮಾಡಿದ್ರು, ಹಾಲು ಉತ್ಪಾದಕ ಸಂಘದ ಆ ಥರ. ಬೊಮ್ಮೂರು ಚುನಾವಣೆಯಲ್ಲಿ ಈಗ ಯಾರು ಹೇಳ್ತಿದ್ದಾರೆ ಅವ್ರುಗಳು ಏನೇನು ಕೆಲಸ ಮಾಡಿದ್ರು ಅಂತ ಅವ್ರ ಆತ್ಮಸಾಕ್ಷಿಗೆ ಫಸ್ಟು ಪ್ರಶ್ನೆಗಳು ಹಾಕ್ಬೇಕು. ಏನು